ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ಭಾದ್ರಪದ ಶುಕ್ಲ ತೃತೀಯಾದಂದು ಸ್ವರ್ಣಗೌರಿ ವ್ರತವನ್ನು ಕೆಲವು ಭಾಗಗಳಲ್ಲಿ ಆಚರಿಸಿದರೆ ಇನ್ನೂ ಕೆಲವು ಭಾಗಗಳಲ್ಲಿ ಹರಿತಾಳಕ ಗೌರಿ ವ್ರತವನ್ನು ಆಚರಿಸುವ ಸಂಪ್ರದಾಯವಿದೆ. ಅಪ್ಸರೆಯರಿಂದ ಆಚರಿಸಲ್ಪಟ್ಟ ಸ್ವರ್ಣಗೌರಿ ವ್ರತ ಮತ್ತು ಕಥೆಯನ್ನು ಈ ಹಿಂದಿನ ಸ್ವರ್ಣಗೌರಿ ಭಾದ್ರಪದ ತೃತೀಯ ಎಂಬ ಭಾಗದಲ್ಲಿ ತಿಳಿದುಕೊಂಡೆವು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ. ಸ್ವರ್ಣಗೌರಿ ಅಥವಾ ಹರಿತಾಳಕ ಗೌರಿಯನ್ನು ಭಾದ್ರಪದ ತೃತೀಯಾದಂದು ಆಹ್ವಾನಿಸಿ ಪೂಜಿಸಿದ ಪೀಠದ ಮೇಲೆಯೇ ಮರುದಿವಸ ಚೌತಿಯಂದು ಗಣಪತಿಯನ್ನು ಆಹ್ವಾನಿಸಿ ಪೂಜಿಸುವ ಪದ್ಧತಿಯು ರೂಢಿಯಲ್ಲಿರುವುದರಿಂದ ಗೌರಿ ಗಣಪತಿ ಹಬ್ಬವೆಂದೇ ಪ್ರಸಿದ್ಧವಾಗಿದೆ. ಗಣಪತಿ ಸ್ಥಾಪನೆ, ಪೂಜಾ ವಿಧಾನ ಎಂಬ ಮತ್ತು ಸ್ಯಮಂತಕೋಪಾಖ್ಯಾನ ಎಂಬ 2 ಭಾಗಗಳು ಇದರ ನಂತರ ಬಿಡುಗಡೆ ಮಾಡಲಾಗುವುದು. ಕ್ಷೇಮ ಮಾರ್ಗವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಎಲ್ಲವನ್ನೂ ಅವಲೋಕಿಸಬಹುದು. ಹರಿತಾಳಕ ಗೌರಿ ಅಥವಾ ಹರತಾಳ ಗೌರಿ ವ್ರತವನ್ನು ಭಾದ್ರಶುಕ್ಲ ತೃತೀಯಾಚ ಹಸ್ತ ನಕ್ಷತ್ರ ಸಂಯುತ ಹಸ್ತೇನ ರಹಿತ ಚಾಪಿ ಸಾ ಶ್ರೇಷ್ಠ ವ್ರತಕಾರಿಣ ಅಂತ. ಹಸ್ತ ನಕ್ಷತ್ರದಿಂದ ಕೂಡಿದ ತೃತೀಯ ದಿನವೂ ಒಂದು ಮುಹೂರ್ತ ಮಾತ್ರವಿದ್ದರೂ ಕೂಡ ಹರಿತಾಳಕ ಗೌರಿ ವ್ರತವನ್ನು ಆಚರಿಸಲು ಪ್ರಶಸ್ತ. ಹಸ್ತ ನಕ್ಷತ್ರದಿಂದ ರಹಿತವಾಗಿದ್ದರೂ ಭಾದ್ರಪದ ಶುಕ್ಲ ತೃತೀಯ ದಿನವೇ ಹರಿತಾಳಕ ಗೌರಿ ವ್ರತಾಚರಣೆಗೆ ಶ್ರೇಷ್ಠವಾದ ದಿನ. ಪಾರ್ವತಿಯು ಪರಮೇಶ್ವರನನ್ನು ಪ್ರಶ್ನಿಸಿ, ನನ್ನ ಯಾವ ಪುಣ್ಯದಿಂದ ನಿಮಗೆ ಪತ್ನಿಯಾದೇನೋ ಅಂತ ಕೇಳಿದಾಗ ಪರಶಿವನು, ಹಿಂದೆ ನೀನು ದಕ್ಷ ಪ್ರಜಾಪತಿಯ ಮಗಳು ಸತೀದೇವಿಯಾಗಿದ್ದಿ. ನಿನ್ನ ತಂದೆಯಾದ ದಕ್ಷ ಪ್ರಜಾಪತಿಯು ನನ್ನನ್ನು ಅವಮಾನಗೊಳಿಸಿದ್ದರಿಂದ ಪತಿಯ ಅವಮಾನವನ್ನು ಸಹಿಸದ ನೀನು ಅಗ್ನಿಕುಂಡವನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಪ್ರವೇಶಿಸಿ ದೇಹತ್ಯಾಗವನ್ನು ಮಾಡಿದಿ. ನಂತರ ನೀನು ಹಿಮಾಚಲ ರಾಜ ಅಥವಾ ಹಿಮವಂತನ ಮಗಳಾಗಿ ಜನಿಸಿ ಪಾರ್ವತಿ ಎಂಬ ನಾಮದಿಂದ ಕರೆಯಲ್ಪಡುತ್ತಿರುವಿ. ನೀನು ಇನ್ನೂ ಚಿಕ್ಕವಳಿರುವಾಗಲೇ ನನ್ನನ್ನೇ ಮದುವೆಯಾಗುವ ಇಚ್ಛೆಯಿಂದ 64 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಿದಿ. 12 ವರ್ಷ ಬರೀ ಗಾಳಿಯನ್ನೇ ಸೇವಿಸುತ್ತಾ ಮತ್ತೆ 12 ವರ್ಷ ಎಲೆ ಒಣಗಿದ ಪತ್ರಗನ್ನೇ ತಿಂದು ಇನ್ನುಳಿದ ವರ್ಷಗಳಲ್ಲಿ ಪಂಚಾಗ್ನಿಯಲ್ಲಿ ಕಠಿಣತಮ ತಪಸ್ಸನ್ನು ಆಚರಿಸಿದಿ. ನಿನ್ನ ಇಂಥ ಕಠಿಣ ತಪಸ್ಸನ್ನು ತಿಳಿದ ಸಪ್ತರ್ಷಿಗಳು ನೀನು ಹರಿಗೆ ಯೋಗ್ಯಳಾದ ಕನ್ಯೆ ಅಂತ ಭಾವಿಸಿ ನಿನ್ನ ತಂದೆಯಾದ ಹಿಮವಂತನಿಗೆ ಸಲಹೆ ನೀಡಿ ನಿನ್ನನ್ನು ಹರಿಗೆ ಕೊಟ್ಟು ವಿವಾಹ ಮಾಡು ಅಂದರು. ಸಪ್ತರ್ಷಿಗಳ ಸಲಹೆಯನ್ನು ಒಪ್ಪಿದ ನಿನ್ನ ತಂದೆಯಾದ ಹಿಮವಂತನು ನಿನ್ನನ್ನು ಹರಿಗೆ ಕೊಡಲು ತೀರ್ಮಾನಿಸಿದ ಸಂಗತಿಯು ನಿನ್ನ ಕಿವಿಗೆ ಬೀಳಲಾಗಿ ನೀನು ಬಹಳಷ್ಟು ದುಃಖಿತಳಾದೆ. ಒಂದು ದಿನ ನಿನ್ನ ಸಖಿಯೊಂದಿಗೆ ಯಾರಿಗೂ ಹೇಳದೆ ಕೇಳದೆ ಮನೆಯನ್ನು ತೊರೆದು ಸಿಂಹ, ಹುಲಿ ಮುಂತಾದ ಕ್ರೂರ ಮೃಗಗಳಿಂದ ಕೂಡಿದ ಘೋರ ಅರಣ್ಯಕ್ಕೆ ಹೊರಟು ಹೋದೆ. ಒಂದು ಕಡೆ ನಾರದರು ಸಪ್ತರ್ಷಿಗಳ ಸಲಹೆಯಂತೆ ಹಿಮವಂತನು ತನ್ನ ಮಗಳಾದ ಪಾರ್ವತಿಯನ್ನು ನಿನಗೆ ಕೊಟ್ಟು ವಿವಾಹ ಮಾಡಲಿದ್ದಾನೆ ಎಂಬ ಸಂಗತಿಯನ್ನು ಹರಿಗೆ ಹೇಳಿದಾಗ, ಯಾರೊಟ್ಟಿಗೆ ಯಾರ ವಿವಾಹವಾಗಬೇಕೋ ಅದು ಆಗಿಯೇ ಆಗುತ್ತದೆ ಅಂತ ಹರಿಯು ನಕ್ಕು ನುಡಿಯಲಾಗಿ, ಎಲ್ಲವೂ ನಿನ್ನ ಸಂಕಲ್ಪದಂತೆಯೇ ನಡೆಯದೆ ಬೇರೇನೂ ಆಗದು ಅಂತ ನಾರದರು ಹೊರಟರು. ಘೋರಾರಣ್ಯದಲ್ಲಿ ಪಾರ್ವತಿಯಾದ ನೀನು ನಿನ್ನ ಸಖಿಯ ಸಹಾಯದಿಂದ ಉಸುಕಿನಿಂದ ಲಿಂಗವನ್ನು ಮಾಡಿ ಪೂಜಿಸಿ ರಾತ್ರಿ ಜಾಗರಣೆಯನ್ನು ಮಾಡಿದಿ. ಆ ದಿವಸ ಭಾದ್ರಪದ ಶುಕ್ಲ ತೃತೀಯ ದಿನವಾಗಿತ್ತು. ನಿನ್ನ ತಂದೆಯಾದ ಹಿಮಾಚಲ ರಾಜನು ನೀನು ಮನೆ ತೊರೆದು ಹೋದದ್ದನ್ನು ತಿಳಿದು ತನ್ನ ಮಗಳು ಜೀವಕ್ಕೇನಾದರೂ ಅಪಾಯ ಮಾಡಿಕೊಂಡಳೇ ಹೇಗೆ ಅಂತ ವ್ಯಾಕುಲಗೊಂಡು ನಿನ್ನ ಶೋಧನೆಯಲ್ಲಿರುವಾಗ ನದಿಯೊಂದರ ದಡದಲ್ಲಿ 2 ಕನ್ಯೆಯರನ್ನು ಕಂಡನು. ಅವರು ಬೇರೆ ಯಾರೂ ಆಗಿರದೆ ನೀನು ಮತ್ತು ನಿನ್ನ ಸಖಿಯಾಗಿದ್ದಿರಿ. ಹಿಮವಂತನು ನಿನ್ನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ನಿನ್ನ ಮನದಲ್ಲಿ ಏನಿರುವುದು ಅದನ್ನು ಹೇಳಿದರೆ ಅದರಂತೆಯೇ ನಡೆದುಕೊಳ್ಳುವುದಾಗಿ ವಚನ ಕೊಟ್ಟನು. ಆಗ ನೀನು ನಿನ್ನ ಮನದ ಇಂಗಿತವನ್ನು ನಿನ್ನ ತಂದೆಗೆ ತಿಳಿಸುತ್ತಾ ನನ್ನನ್ನೇ ಮದುವೆಯಾಗ ಬಯಸುವುದಾಗಿ ಸಂಕಲ್ಪಿಸಿರುವುದಾಗಿ ಹೇಳಿದಾಗ, ಹಾಗೇ ಆಗಲಿ ಅಂತ ನಿನಗೆ ವಚನ ನೀಡಿ ನಿನ್ನನ್ನು ನನ್ನೊಂದಿಗೆ ವೈಭವದಿಂದ ಮದುವೆ ಮಾಡಿ ಕೊಟ್ಟನು ಅಂತ ಪರಮೇಶ್ವರನು ಪಾರ್ವತಿಗೆ ಹೇಳಿದ್ದನ್ನೇ ಬ್ರಹ್ಮದೇವರು ನಾರದರಿಗೆ ಹೇಳಿ, ತದಾ ಪ್ರಭೃತಿ ಲೋಕೇಶು ವ್ರತಮೇತತ್ ಪ್ರಕಾಶಿತಂ ಭಾದ್ರಶುಕ್ಲ ತೃತೀಯಾಯಾಂ ವ್ರತಂ ಕಾರ್ಯಂ ಮುನೀಶ್ವರ ಅಂತ ಹೇಳಿದರು. ಭಾದ್ರಪದ ಶುಕ್ಲ ತದಿಗೆಯ ದಿವಸ ಈ ವ್ರತವನ್ನು ಆಚರಿಸಿ ಆ ದಿನ ಹಗಲು ಉಪವಾಸವಿದ್ದು ರಾತ್ರಿಯಲ್ಲಿ ಪೂಜೆಯನ್ನು ಮಾಡಬೇಕು.
ಭಾದ್ರಶುಕ್ಲ ತೃತೀಯಾಯಾಂ ಜಲಾದ್ಯಪಿ ವಿವರ್ಜಯೇತ ಹಲಕರ್ಷಣ ಮಾತ್ರೇಣ ಯಜ್ಜಾತಂ ವಸ್ತು ಮಾತ್ರಕಂ. ಆ ದಿನ ನೀರನ್ನು ಸೇವಿಸಬಾರದು. ರಂಟೆ ಕುಂಟೆಯನ್ನು ಉಪಯೋಗಿಸಿ ಉತ್ತಿ ಬಿತ್ತಿ ಬೆಳೆದ ಯಾವ ಪದಾರ್ಥವನ್ನು ಸೇವಿಸಬಾರದು. ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಅರಣ್ಯದಲ್ಲಿ ಬೆಳೆದಿರುವ ಧಾನ್ಯಾದಿಗಳನ್ನು ಭಕ್ಷಿಸಬಹುದು. ಬಾಳೆಕಂಬದಿಂದ ಅಲಂಕೃತವಾದ ಮಂಟಪದಲ್ಲಿ ಉಸುಕಿನಿಂದ ಮಾಡಿದ ಲಿಂಗವನ್ನಿಟ್ಟು ಶಿವನನ್ನು ಪೂಜಿಸಬೇಕು. ಶಿವನೊಂದಿಗೆ ಆತನ ಅರ್ಧಾಂಗಿಯಾದ ಶಿವನನ್ನು ಪಡೆದ ಪಾರ್ವತಿಯನ್ನು ಅಂದರೆ ಗೌರಿಯನ್ನು ಪೂಜಿಸಬೇಕು. ಇದನ್ನು ಹರಿತಾಳಕ ಗೌರಿ ಅಂತ ಕೆಲ ಭಾಗದಲ್ಲಿ ಕರೆದರೆ ಇನ್ನೂ ಕೆಲವರು ಹರತಾಳ ಗೌರಿ ಅಂತ ಅನ್ನುವುದಿದೆ. ಹರಿಯ ತಾಳಕ್ಕೆ ಅಂದರೆ ಸಂಕಲ್ಪದಂತೆ ಪಾರ್ವತಿಯ ವಿವಾಹವು ಪರಮೇಶ್ವರನೊಂದಿಗೆ ನೆರವೇರಿದ್ದರಿಂದ ಹರಿತಾಳಕ ಗೌರಿ. ಇನ್ನು ಮುಷ್ಕರ, ಬಂದು, ಹರತಾಳ ಮುಂತಾದವು ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳುವ ಮಾರ್ಗಗಳಾಗಿವೆ. ಹರನನ್ನೇ ಮದುವೆಯಾಗಲು ಹರತಾಳ ಮಾಡಿದ ಪಾರ್ವತಿಯ ಪೂಜೆಯು ಕೆಲವರ ಮಟ್ಟಿಗೆ ಹರತಾಳ ಗೌರಿ ಪೂಜೆಯಾಯಿತು. ಈ ವ್ರತವನ್ನು ಆಚರಿಸಿರಿ, ಇಷ್ಟಾರ್ಥವನ್ನು ಹೊಂದಿರಿ, ಕ್ಷೇಮವಾಗಿರಿ.